ಆ ಊರಲ್ಲಿ ಶರವೇಗದಲ್ಲಿ ಓಡೋ ಶೂರರಿದ್ದಾರೆ. ಚಿರತೆಯಂತೆ ಮಿಂಚಿನ ಓಟದ ಧೀರರಿದ್ದಾರೆ. ಇಂಥ ವೀರರ ನಡುವೆ ಪೈಪೋಟಿ ನಡೆದರೆ ಸ್ಪರ್ಧೆ ಹೆಂಗಿರುತ್ತೆ? ಯಾರಿಗೂ ಊಹಿಸೋಕು ಆಗದ ರೀತಿಯಲ್ಲಿ ಸ್ಪರ್ಧೆ ರೋಮಾಂಚನಗೊಳ್ಳುತ್ತೆ. ಇಂಥ ಸ್ಪರ್ಧೆಗೆ ಸಾಕ್ಷಿಯಾಗಿದೆ ಕುಂದಾನಗರಿ. ತಾಮುಂದು ನಾಮುಂದು ಅಂತ ಶರವೇಗದಲ್ಲಿ ಓಡ್ತಿರೋ ಕುದುರೆಗಿಂತ ತಾವೇನು ಕಡಿಮೆ ಅಂತ ಗಾಡಿ ಹೊತ್ತು ಓಡ್ತಿರೋ ಎತ್ತು ಕುದುರೆಯ ಗಾಡಿ ಓಡಿಸ್ತಿರೋ ಸವಾರ ತನ್ನ ಬಂಡಿಯೇ ಮೊದಲ ಸ್ಥಾನದಲ್ಲಿ ಬರ್ಲಿ ಅಂತ ಮಾಡ್ತಿರುವ ಶತಪ್ರಯತ್ನ. ಯಾವ ಕುದುರೆ ಮೊದಲು ಬರುತ್ತೆ, ಯಾವ ಎತ್ತು ಬಹುಮಾನ ಪಡೆಯುತ್ತೆ ಅನ್ನೋ ಕುತೂಹಲದಿಂದ ಬೈಕ್ನಲ್ಲಿ ಗಾಡಿಯ ಬೆನ್ನು ಬಿದ್ದಿರೋ ರೇಸ್ ಪ್ರಿಯರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹತ್ತರವಾಟ ಗ್ರಾಮದಲ್ಲಿ 3 ವರ್ಷಕ್ಕೊಮ್ಮೆ ನಡೆಯುವ ಲಕ್ಷ್ಮೀದೇವಿ ಜಾತ್ರೆ ಹಿನ್ನೆಲೆಯಾಗಿ ಕುದುರೆ ಹಾಗೂ ಎತ್ತಿನ ಗಾಡಿ ರೇಸ್ ಆಯೋಜನೆ ಮಾಡಲಾಗಿತ್ತು. ಹತ್ತರವಾಟ ಗ್ರಾಮದಿಂದ ಹತ್ತರವಾಟ ಕ್ರಾಸ್ವರೆಗೂ 5 ಕಿಲೋಮೀಟರ್ ದೂರ ಸಾಗಿ ಮತ್ತೆ 5 ಕಿಲೋಮೀಟರ್ ಓಡಿ ಬರುವ ಈ ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ರಾಜ್ಯದ ವಿವಿಧೆಡೆಯಿಂದ 16 ಕುದುರೆ ಹಾಗೂ ಎತ್ತಿನ ಗಾಡಿಗಳು ಭಾಗವಹಿಸಿದ್ವು. ಕುದುರೆ ಗಾಡಿ, ಮರಿ ಕುದುರೆ, ಒಂದು ದೊಡ್ಡ ಕುದುರೆ, ಸೈಕಲ್ ಸೇರ್ತು, ಮಹಿಳಾ ಸೈಕಲ್ ಸೇರ್ತು, ಕೂತು ಓಡಿಸೋ ಕುದುರೆ ಸೇರ್ತು. ಗ್ರಾಮೀಣ ಕ್ರೀಡೆ ಇವೆಲ್ಲ ಮಹಾರಾಷ್ಟ್ರ, ಸಾಂಗ್ಲಿ, ಜತ್, ಕೊಲ್ಲಾಪುರ ಈ ಸೈಡ್ ದಿಂದ ಗಡಿಂಗ್ಲಜ ಎಲ್ಲ ಅಜ್ರ ಅಲ್ಲಿಂದ ಬಂದಿದ್ರು ಗಾಡಿಗಳು. 3 ವರ್ಷಕ್ಕೊಮ್ಮೆ ಮಹಾಲಕ್ಷ್ಮಿ ಜಾತ್ರೆ ಅತಿ ವಿಜೃಂಭಣೆಯಿಂದ ಮಾಡ್ತೇವ್ರಿ. ಇನ್ನು ನೀವು ಎತ್ತುಗಳ ಗಾಡಿಯನ್ನೋ ಅಥವಾ ಕುದುರೆಗಳ ಕಾಡಿಯನ್ನೋ ಓಡಿಸೋ ಸ್ಪರ್ಧೆಯನ್ನ ನೋಡಿರ್ತೀರಿ. ಆದ್ರೆ ಇಲ್ಲಿ ಮಾತ್ರ ಒಂದು ಎತ್ತು ಹಾಗೂ ಒಂದು ಕುದುರೆಯ ಗಾಡಿಯನ್ನ ಓಡಿಸುವ ಡಿಫರೆಂಟ್ ರೇಸ್ ಆಯೋಜನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಕುದುರೆ ಸವಾರ ಕುಳಿತು ಕುದುರೆ ಓಡಿಸುವ ಸ್ಪರ್ಧೆಯಲ್ಲಿ ಬಹುತೇಕರು 12 ರಿಂದ 15 ವರ್ಷ ವಯಸ್ಸಿನ ಹುಡುಗರೇ ಭಾಗವಹಿಸಿದ್ರು. ವರ್ಷದಂತೆ ಕುದುರೆ ಗಾಡಿ ಶರ್ತು, ಸೈಕಲ್ ಶರ್ತು, ಕೂತು ಕೊಡು ಸೈಕಲ್ ಶರ್ತು, ಹೆಣ್ಮಕ್ಳು ಸೈಕಲ್ ಶರ್ತು ಇರ್ತಿದ್ವು. ಕುದುರೆ ಗಾಡಿ ಮಹಾರಾಷ್ಟ್ರ, ಕರ್ನಾಟಕದಿಂದ ಬಂದಿದ್ರು. ಸೈಕಲ್ ಹೆಣ್ಮಕ್ಳ ಸೈಕಲ್ ಬಾಗಲಕೋಟ್, ಬೆಳಗಾವಿಯಿಂದ ಬಂದಿದ್ರು. ಆಮೇಲೆ ಕುದುರೆ ಗಾಡಿ, ಕುದುರೆ ಮಹಾರಾಷ್ಟ್ರ, ಕರ್ನಾಟಕ ಎಲ್ಲ ಕಡೆಯಿಂದ ಅಂತರರಾಜ್ಯದಿಂದ ಬಂದಿದ್ರು. ಚೆನ್ನಾಗಿತ್ತು. ಒಟ್ನಲ್ಲಿ ಎತ್ತು ಮತ್ತು ಕುದುರೆ ಗಾಡಿಗಳನ್ನ ಓಡಿಸೋ ಸ್ಪರ್ಧೆಯೊಂದಿಗೆ ಮಹಿಳೆ ಹಾಗೂ ಪುರುಷರ ಸೈಕಲ್ ರೇಸ್ ಕೂಡ ಇಲ್ಲಿನ ಪ್ರಮುಖ ಆಕರ್ಷಣೆಯಾಗಿತ್ತು. ಅಷ್ಟೇ ಅಲ್ಲದೆ ದೂರದೂರಿನಿಂದ ಬಂದಿದ್ದ ಸಾವಿರಾರು ಜನ ರೇಸ್ ನೋಡಿ ಖುಷಿಪಟ್ರು. ಚಂದ್ರಶೇಖರ, ಟಿವಿ9 ಚಿಕ್ಕೋಡಿ.